ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ, ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಗುಡ್ದೂರು ಈ ಒಂದು ಯೂಟ್ಯೂಬ್ ಕ್ಲಾಸ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಮತ್ತು ಪ್ರೀತಿಯ ಸ್ವಾಗತ. ಸೊ ಮಕ್ಕಳೇ, ಈಗಾಗಲೇ ನಿಮಗೆ ತಿಳಿದಿರುವ ಹಾಗೆ ಈ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಗುಡ್ದೂರಿನಲ್ಲಿ ಈ ಒಂದು ಚಾಲೆಂಜ್ ಅವಾರ್ಡ್ 2025 ಅನ್ನೋ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಏರ್ಪಡಿಸ್ತಾ ಇದ್ದೀವಿ ಮಕ್ಕಳೇ. ಸೊ ಹೀಗಾಗಲೇ ಭಾಳಷ್ಟು ಜನ ಈ ಒಂದು ಪರೀಕ್ಷೆಗೆ ನೋಂದಣಿ ಮಾಡ್ಕೊಂಡಿದ್ದೀರಿ. ಭಾಳಷ್ಟು ಮಕ್ಕಳು ಇನ್ನು ಫೋನ್ ಕರೆಗಳನ್ನು ಸಹ ಮಾಡ್ತಾ ಇದ್ದೀರಾ. ಸೊ ಈ ಒಂದು ಪ್ರೋತ್ಸಾಹ ಮತ್ತು ಬೆಂಬಲ ಹೀಗೆ ಮುಂದುವರಿಲಿ. ನಿಮಗೆ ಅತ್ಯುತ್ತಮವಾದ ಶಿಕ್ಷಣ ಕೊಡುವುದೇ ನಮ್ಮ ಸಂಸ್ಥೆಯ ಮುಖ್ಯ ಗುರಿಯಾಗಿದೆ. ಸೊ ಹಾಗಾದರೆ ಮಕ್ಕಳೇ, ಇವತ್ತು ಕೂಡ ನಾನು ಈ ಒಂದು ಚಾಲೆಂಜ್ ಅವಾರ್ಡ್ ಬಗ್ಗೆ ನಾನು ಮಾಹಿತಿಯನ್ನು ತಿಳಿಸ್ತಾ ಹೋಗ್ತಾ ಇದ್ದೀನಿ. ಸೊ ಹಾಗಾದರೆ ಇವತ್ತಿನ ಈ ನಮ್ಮ ತರಗತಿಯಲ್ಲಿ ನಾವು ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯ ಪ್ರಶ್ನೆಗಳನ್ನು ಕೇಳ್ಬೋದು ಅನ್ನೋದ್ರ ಬಗ್ಗೆ ಈ ಒಂದು ಕ್ಲಾಸಲ್ಲಿ ಚರ್ಚೆ ಮಾಡೋಣ. ಸೊ ಅದಕ್ಕಿಂತ ಪೂರ್ವದಲ್ಲಿ ಮಕ್ಕಳು, ಈ ನಮ್ಮ ಸಂಸ್ಥೆ 2023 ಮತ್ತು 24ನೇ ಸಾಲಿನಲ್ಲಿ ಈ ಒಂದು ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ನ ಒಂದು ಅಧಿಕೃತ ಉಪಶಾಖೆ ಆಗಿರ್ತಕ್ಕಂಥ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಗುಡ್ದೂರು ಈ ನಮ್ಮ ಸಂಸ್ಥೆ ಒಟ್ಟು ಈ ಒಂದು ರಾಯಚೂರು ಜಿಲ್ಲೆಗೆ 6 ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಲಾಗಿದೆ. 6 ವಿದ್ಯಾರ್ಥಿಗಳೇನಪ್ಪ ಅಂದರೆ ನಮ್ಮ ರಾಯಚೂರು ಜಿಲ್ಲೆಗೆ ಆಯ್ಕೆ ಆಗಿದ್ದಾರಾ. ಸೊ ಹಾಗಾದರೆ ಸೈನಿಕ ಶಾಲೆಗೆ 25 ವಿದ್ಯಾರ್ಥಿಗಳು ಈ ಒಂದು ಸಂಸ್ಥೆಯಲ್ಲಿ ಅರ್ಹತೆಯನ್ನು ಪಡೆದುಕೊಂಡಿದ್ದಾರಾ. ಸೊ ಇದು ಈ ನಮ್ಮ ಸಂಸ್ಥೆಯ ಸಾಧನೆಯಾಗಿದೆ ಮಕ್ಕಳೇ. ಸೊ ಹಾಗಾದರೆ ನೀವು ಕೂಡ ಈ ನಮ್ಮ ಸಂಸ್ಥೆಯಲ್ಲಿ ಪ್ರವೇಶವನ್ನು ಪಡ್ಕೋಬೇಕಾದ್ರೆ ಇಲ್ಲಿ ಕಾಣ್ತಕ್ಕಂಥ ನಂಬರನ್ನು ನೋಟ್ ಮಾಡಿಕೊಂಡು ನಮ್ಮ ಸಂಸ್ಥೆಯಲ್ಲಿ ಪ್ರವೇಶ ಪಡ್ಕೊಂಡು ನೀವು ನಿಮ್ಮ ಕನಸಿನ ಶಾಲೆಗೆ ಆಯ್ಕೆ ಆಗ್ಬೋದು. ನವೋದಯ, ಸೈನಿಕ, ಕಿತ್ತೂರು, ಅಳಿಕೆ, ಮುದ್ದನಹಳ್ಳಿಗೆ ಬೇರೆ ಬೇರೆ ಸೈನಿಕ ಶಾಲೆಗೆ ನೀವು ಆಯ್ಕೆ ಆಗ್ಬೋದು ಮಕ್ಕಳೇ. ಸೊ ಹಾಗಾದರೆ ಬನ್ನಿ ಇವತ್ತಿನ ಈ ನಮ್ಮ ತರಗತಿನ ಪ್ರಾರಂಭ ಮಾಡೋಣ. ಹಾಗಾದರೆ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ನೋಡಿ ಮಕ್ಕಳು ಯಾವ ರೀತಿಯ ಪ್ರಶ್ನೆ ಕೇಳಿದಾರ. ಓಕೆ, ನೋಡಿ, ಸರಿಯಾಗಿ ಪ್ರಶ್ನೆ ಅರ್ಥ ಮಾಡಿಕೊಂಡೆ ಸರಿಯಾಗಿ ಉತ್ತರ ಬರಹ ನೀಡಲು ಸಾಧ್ಯ. ನೋಡಿ, ರಾಮನಲ್ಲಿ ಇದರಲ್ಲಿರುವ ವಿಭಕ್ತಿ ಪ್ರತ್ಯಯ ಅಂತ ಕೇಳಿದಾರೆ. ಆದರೆ ರಾಮನಲ್ಲಿ ಅನ್ನುವ ಪದ ಇದೆ. ರಾಮನಲ್ಲಿ ಅನ್ನುವ ಪದದಲ್ಲಿ ಇರ್ತಕ್ಕಂಥ ವಿಭಕ್ತಿ ಪ್ರತ್ಯಯ ಯಾವುದು? ರಾಮನ ಪ್ಲಸ್ ಅಲ್ಲಿ ರಾಮನಲ್ಲಿ, ರಾಮ ಪ್ಲಸ್ ಅಲ್ಲಿ ರಾಮನಲ್ಲಿ, ರಾಮ ಪ್ಲಸ್ ಅಲ್ಲಿ ರಾಮನಲ್ಲಿ, ಅಲ್ಲಿ 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 ಅನ್ನೋದು ಯಾವ ವಿಭಕ್ತಿ ಪ್ರತ್ಯಯವಾಗಿದೆ? ನೋಡಿ, ಪ್ರಥಮ ಪ್ರತ್ಯಯ ಏನು ಬರುತ್ತಾ? ಉ ಬರುತ್ತದೆ. ಷಷ್ಠಿ ಪ್ರತ್ಯಯ ಅ ಬರುತ್ತದೆ, ಹೌದಿಲ್ಲ? ಸಪ್ತಮಿ ಪ್ರತ್ಯಯ ಅಲ್ಲಿ ಬರುತ್ತದೆ. ಅದೇ ರೀತಿ ತೃತೀಯ ಇಂದ ಬರುತ್ತದೆ. ನೋಡಿ, ರಾಮ ಪ್ಲಸ್ ರಾಮನು, ರಾಮ ಪ್ಲಸ್ ಅ ರಾಮನ, ರಾಮ ಪ್ಲಸ್ ಅಲ್ಲಿ ರಾಮನಲ್ಲಿ, ರಾಮ ಪ್ಲಸ್ ಇಂದ ರಾಮನಿಂದ. ಹಾಗಾದ್ರೆ ಇಲ್ಲಿ ಬರ್ತಕ್ಕಂಥ ವಿಭಕ್ತಿ ಪ್ರತ್ಯಯ ಆಪ್ಷನ್ 2 ಸಪ್ತಮಿ ಆಗಿದೆ. ಸಪ್ತಮಿಯ ವಿಭಕ್ತಿ ಪ್ರತ್ಯಯ ಈ ಒಂದು ರಾಮನಲ್ಲಿ ಅನ್ನುವ ನಾಮಪದದಲ್ಲಿ ಬಂದಿದೆ. ಓಕೆ, ಸೊ ಈ ರೀತಿಯಾಗಿ ಏನಪ್ಪ ಅಂದರೆ ವಿಭಕ್ತಿ ಪ್ರತ್ಯಯಗಳ ಮೇಲೆ ಕೂಡ ಏನಪ್ಪ ಅಂದರೆ ಪ್ರಶ್ನೆಯನ್ನು ಕೇಳಿರ್ತಾರ. ಪ್ರಶ್ನೆ ಸಂಖ್ಯೆ 2 ನೋಡಿ, ಕನ್ನಡ ವರ್ಣಮಾಲೆಯ ಸ್ವತಂತ್ರವಾಗಿ ಉಚ್ಚರಿಸಲಾಗುವ ಅಕ್ಷರಗಳು. ಅಂದರೆ ಈ ಅಕ್ಷರಗಳಿಗೆ ಯಾವುದೇ ರೀತಿಯಾದ ಸ್ವರಗಳು ಮತ್ತು ವ್ಯಂಜನಗಳು ಬಂದು ಸೇರುವುದಿಲ್ಲ. ಇವು ಸ್ವತಂತ್ರವಾಗಿರ್ತಾವ. ಅಂಥ ಅಕ್ಷರಗಳಿಗೆ ನಾವೇನಿರ್ತೀವಿ? ಸ್ವರಗಳು, ವ್ಯಂಜನಗಳು, ಯೋಗವಾಹಗಳು ಮತ್ತು ಅನುನಾಸಿಕಗಳು ಅಂತ ಕರಿತೀವಿ. ಹಾಗಾದ್ರೆ ಸ್ವರಗಳು ಯಾವಪ್ಪ ಅಂದ್ರೆ 13 ಸ್ವರಗಳಿದಾವೆ. ಸ್ವರಗಳು ಎಷ್ಟಿದಾವ? 13 ಸ್ವರಗಳಿದಾವ. ಎಲ್ಲಿಂದ? ಅದಿಂದ ಅವದವರೆಗೆ ಒಟ್ಟು 13 ಸ್ವರಗಳನ್ನು ಕಾಣ್ತಾ ಇದ್ದೀವಿ. ಯೋಗವಾಹಗಳು ಎಷ್ಟಿದಾವ? 2 ಇದಾವ. ಒಂದು ಅನುಸ್ವರ ಮತ್ತು ಇನ್ನೊಂದು ವಿಸರ್ಗ. ವ್ಯಂಜನಗಳು ಎಷ್ಟಿದಾವ? 34 ವ್ಯಂಜನಗಳಿದಾವ. ವ್ಯಂಜನಗಳು 34. ಅನುನಾಸಿಕಗಳು ಎಷ್ಟಿದಾವ? 5 ಅನುನಾಸಿಕಗಳಿದಾವ. ಸೊ ಒಟ್ಟು ಎಷ್ಟಿದಾವ ವರ್ಣಮಾಲೆಗಳು? 49 ವರ್ಣಮಾಲೆಗಳನ್ನು ಕನ್ನಡದಲ್ಲಿ ಕಾಣ್ತಾ ಇದ್ದೀವಿ. ಬಟ್ ಇಲ್ಲಿ ಪ್ರಶ್ನೆ ಕೇಳಿದ್ದೇನು? ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ನಾವೇನಂತ ಕರಿತೀವಿ ಅಂದರೆ, ನೋಡ್ರಿ, ಯೋಗವಾಹಗಳಿಗೆ ಯಾವುದೇ ರೀತಿಯಾದ ವ್ಯಂಜನ ಮತ್ತು ಸ್ವರಾಕ್ಷರ ಸೇರಿದ್ರೆ ಮಾತ್ರ ಯೋಗವಾಹಗಳಿಗೆ ಉಚ್ಚಾರ ಮಾಡೋದಕ್ಕೆ ಸಾಧ್ಯ. ವ್ಯಂಜನಗಳಿಗೆ ಸ್ವರಾಕ್ಷರ ಸೇರಬೇಕಾಗುತ್ತಾ? ಅನುನಾಸಿಕಗಳಿಗೂ ಕೂಡ ಸ್ವರಾಕ್ಷರಗಳು ಸೇರಬೇಕಾಗುತ್ತಾ? ಆದರೆ ಸ್ವತಂತ್ರವಾಗಿ ಉಚ್ಚರಿಸುವ ಅಕ್ಷರಗಳು ಯಾವ್ಯಾವಪ್ಪ ಅಂದರೆ ಸ್ವರಗಳಾಗಿರ್ತಾವ. ಸರಿಯಾದ ಉತ್ತರ ಆಪ್ಷನ್ 1 ರೈಟ್ ಆನ್ಸರ್. ಸ್ವರಗಳ ಒಟ್ಟು 13 ಸ್ವರಗಳನ್ನು ನಾವು ಕನ್ನಡದಲ್ಲಿ ಕಾಣ್ತಾ ಇದ್ದೀವಿ. ಯೋಗವಾಹಗಳು 2 ಇದಾವ. ಒಂದು ಅನುಸ್ವರ, ಇನ್ನೊಂದು ವಿಸರ್ಗ. ಓಕೆ, ಈ ರೀತಿಯಾಗಿ ಕನ್ನಡ ವರ್ಣಮಾಲೆಯಲ್ಲಿ ಕೂಡ ಪ್ರಶ್ನೆಗಳನ್ನು ಈ ಒಂದು ಚಾಲೆಂಜ್ ಅವಾರ್ಡ್ ಪರೀಕ್ಷೆಯಲ್ಲಿ ಕೇಳಲಾಗುತ್ತದೆ.
ನೋಡಿ ನೆಕ್ಸ್ಟ್ ಬನ್ನಿ, ಇವುಗಳಲ್ಲಿ ಅಂಕಿತ ನಾಮಪದಕ್ಕೆ ಉದಾಹರಣೆ. ನಾಮಪದಗಳಲ್ಲಿ ಕನ್ನಡದಲ್ಲಿ 3 ಪ್ರಕಾರ ನೋಡ್ತಾ ಇದ್ದೀವಿ, ಬಹಳಷ್ಟಿದಾವ. ನಾವು ನಾಮಪದವನ್ನು ನೋಡ್ಬೇಕಾದ್ರೆ ಪ್ರಮುಖವಾಗಿ 3 ಪ್ರಕಾರಗಳು. ಯಾವುದು? ಅಂಕಿತ ನಾಮ, ರೂಢನಾಮ ಮತ್ತು ಅನ್ವರ್ತಕ ನಾಮ ಅಂತ ಕರಿತೀವಿ. ಅಂಕಿತ ನಾಮ ಅಂದರೆ ಒಂದು ಪ್ರದೇಶ, ವಸ್ತುಗೆ ಇಟ್ಟಂಥ ಹೆಸರುಗಳಿಗೆ ನಾವೇನಂತೀವಿ? ಅಂಕಿತ ನಾಮ. ಅಥವಾ ವ್ಯವಹಾರದ ಉಪಯೋಗಕ್ಕಾಗಿ ಇಟ್ಟಂಥ ಹೆಸರುಗಳಿಗೆ ನಾವೇನಂತೀವಿ? ಅಂಕಿತ ನಾಮ ಅಂತ ಕರಿತೀವಿ. ರೂಢನಾಮ ಅಂದರೆ ರೂಢಿಯಿಂದ ಬಂದ ಹೆಸರುಗಳಿಗೆ ನಾವೇನಂತೀವಿ? ರೂಢನಾಮ ಅಂತ ಕರಿತೀವಿ. ಇನ್ನು ಅನ್ವರ್ತಕ ನಾಮ ಎಂದರೆ ಅವನ ಉದ್ಯೋಗ, ಸ್ವಭಾವ, ಅವನ ಬಿಹೇವಿಯರ್ ನೋಡಿ ಕೇಸಿ, ಅವನ ನಡವಳಿಕೆಯನ್ನು ನೋಡಿ, ಅವನ ವೃತ್ತಿ ಆಧಾರಿತವಾಗಿ ಇಟ್ಟಂಥ ಹೆಸರುಗಳಿಗೆ ನಾವೇನಿತೀವಿ? ಅನ್ವರ್ತಕ ನಾಮ ಅಂತ ಕರಿತೀವಿ. ಹಾಗಾದರೆ ಇಲ್ಲಿ ಅಂಕಿತ ನಾಮ ಎಂದರೆ ಯಾವುದು? ನದಿ. ನದಿ ಅನ್ನೋದು ಯಾವ ನಾಮಪದ? ರೂಢನಾಮ. ರೂಢಿಯಿಂದ ಬಂದ ಪದವೇ ರೂಢನಾಮಗಳು. ನದಿ ಅನ್ನೋದು ರೂಢನಾಮ. ರೋಗಿ ಅವನು ಕೆಮ್ತಾ ಇದ್ದಾನ, ಅವನ ಸ್ವಭಾವನ ನೋಡ್ತಾ ಇದ್ದೀವಿ, ಅವನ ಬಿಹೇವಿಯರ್ ನೋಡ್ತಾ ಇದ್ದೀವಿ. ಸೊ ಹಾಗಾದ್ರೆ ಇದು ಅನ್ವರ್ತಕ ನಾಮ. ಕವಿ, ಕತೆ, ಕವನ, ಕಾದಂಬರಿಗಳನ್ನು ಬರೆಯುವವನಿಗೆ ನಾವು ಕವಿ ಅಂತ ಕರಿತೀವಿ. ಹಾಗಾದ್ರೆ ಇದು ಕೂಡ ಯಾವುದು? ಅನ್ವರ್ತಕ ನಾಮ ಆಗುತ್ತಾ? ಭಾರತ ಅನ್ನೋದು ಒಂದು ಪ್ರದೇಶ, ಒಂದು ದೇಶ. ದೇಶ ಅನ್ನೋದು ರೂಢನಾಮ, ಅದಕ್ಕೊಂದು ಹೆಸರಿಟ್ಟಿವಿ ಭಾರತ ಅನ್ನೋದು. ಸೊ ಹಾಗಾದ್ರೆ ಭಾರತ ಅನ್ನೋದು ಒಂದು ಅಂಕಿತ ನಾಮವಾಗಿದೆ. ವ್ಯಾಪಾರ ವ್ಯವಹಾರದ ಅನುಕೂಲತೆಗಾಗಿ ಇಟ್ಟಂಥ ಹೆಸರುಗಳಿಗೆ ನಾವೇನುತ್ತೀವಿ? ಅಂಕಿತ ನಾಮಗಳು ಅಂತ ಕರಿತೀವಿ. ಓಕೆ ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ 3. ಎಸ್. ಓಕೆ ಎಸ್ ಮಕ್ಕಳು, ಈಗಾಗಲೇ ನಿಮಗೆ ತಿಳಿದಿರುವ ಹಾಗೆ ಈ ನಮ್ಮ ಚಾಲೆಂಜ್ ಅವಾರ್ಡ್ 2025 ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆನ ನಾವು ಏರ್ಪಡಿಸಿದ್ದೀವಿ. ಇನ್ನು ಯಾವ ಮಕ್ಕಳು ಮತ್ತು ಪಾಲಕರು ತಮ್ಮ ಮಕ್ಕಳ ಹೆಸರನ್ನು ಇನ್ನೂ ರಿಜಿಸ್ಟರ್ ಮಾಡಿದಿಲ್ಲ, ಇನ್ನೂ ಭಾಳಷ್ಟು ದಿನ ಸಮಯವಿದೆ. ಹಾಗಾಗಿ ಇನ್ನು ಯಾವ ಪಾಲಕರು ಇನ್ನು ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಅವರು ಇಲ್ಲಿ ಕಾಣ್ತಕ್ಕಂಥ ನಂಬರ್ 8217650718 ಈ ನಂಬರ್ಗೆ ನಿಮ್ಮ ವಿಳಾಸವನ್ನು ಕಳುಹಿಸುವುದರ ಮುಖಾಂತರ ನೀವು ಕೂಡ ಈ ಒಂದು ಚಾಲೆಂಜ್ ಅವಾರ್ಡ್ ಪರೀಕ್ಷೆಗೆ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಬಹುದು. ಸೊ ನಿಮಗೆ ಮತ್ತೆ ಹೇಳ್ತಾ ಇದ್ದೀನಿ, ಈ ಒಂದು ಚಾಲೆಂಜ್ ಅವಾರ್ಡ್ ಎಕ್ಸಾಮ್ ಎಲ್ಲಿ ನಡೀತಾ ಇದೆ ಅಂದರೆ ಸ್ವಾಮಿ ವಿವೇಕಾನಂದ ಹಿರಿಯ ಪ್ರಾಥಮಿಕ ಶಾಲೆ ಗುಡದೂರು ಮಸ್ಕಿಯಲ್ಲಿ ನಡೀತಾ ಇದೆ. ಹಾಗಾದರೆ ಪರೀಕ್ಷೆ ನಡೆಯುವ ದಿನಾಂಕ ಯಾವುದಪ್ಪ ಅಂದರೆ ಇದೇ ತಿಂಗಳು 30ನೇ ತಾರೀಕು, ಅಂದರೆ 30/3/2025 ರವಿವಾರ ಬೆಳಗ್ಗೆ 10 ಗಂಟೆಗೆ, ಅಂದರೆ ಮಾರ್ಚ್ 30ನೇ ತಾರೀಕು ಭಾನುವಾರ ರವಿವಾರ ಬೆಳಗ್ಗೆ 10 ಗಂಟೆಗೆ ಈ ಒಂದು ಪರೀಕ್ಷೆ ಪ್ರಾರಂಭವಾಗುತ್ತದೆ. ಸೊ ಹಾಗಾಗಿ ಇನ್ನು ಯಾರ್ಯಾರು ತಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಅಂಥ ಮಕ್ಕಳು, ಹಾಗೆ ತಮ್ಮ ಮಕ್ಕಳು ಕೂಡ ಇನ್ನೂ ರಿಜಿಸ್ಟರ್ ಮಾಡ್ಕೋಬೇಕಂತಕ್ಕಂಥ ಪಾಲಕರು ಸಹ ಏನಪ್ಪ ಅಂದರೆ ಇಲ್ಲಿ ಕಾಣ್ತಕ್ಕಂಥ ನಂಬರ್ 8217650718 ಈ ನಂಬರ್ಗೆ ನಿಮ್ಮ ಹೆಸರನ್ನು ಕಳುಹಿಸುವುದರ ಮುಖಾಂತರ, ನಿಮ್ಮ ವಿಳಾಸವನ್ನು ಕಳಿಸುವುದರ ಮುಖಾಂತರ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಕೋಬಹುದು. ಎಸ್. ಹಾಗಾದರೆ ಬನ್ನಿ ಮಕ್ಕಳೇ, ಮುಂದಿನ ಒಂದು ಪ್ರಶ್ನೆ ಏನಿದೆ ನೋಡಿ. ಅಕ್ಕ ಮಹಾದೇವಿಯರ ಅಂಕಿತ ನಾಮ. ಅಕ್ಕ ಮಹಾದೇವಿಯರ ಅಂಕಿತ ನಾಮ ನೋಡಿ, ಚನ್ನಮಲ್ಲಿಕಾರ್ಜುನ, ಗುಹೇಶ್ವರ, ಆದಿಕೇಶವ ಅಥವಾ ಕೂಡಲ ಸಂಗಮ ದೇವ. ಕೂಡಲ ಸಂಗಮ ದೇವ ಇದು ಯಾರ ಅಂಕಿತ ನಾಮ? ಎಸ್, ಬಸವಣ್ಣನವರ ಅಂಕಿತ ನಾಮ ಯಾವುದು? ಕೂಡಲ ಸಂಗಮೇಶ್ವರ. ಸೊ ಕೂಡಲ ಸಂಗಮೇಶ್ವರ ಯಾರ ಅಂಕಿತ ನಾಮ? ಬಸವಣ್ಣನವರ ಅಂಕಿತ ನಾಮ. ಸೊ ಹಾಗಾಗಿ ಆಪ್ಷನ್ 1 ಆಗೋದಿಲ್ಲ. ಇನ್ನು ಚನ್ನಮಲ್ಲಿಕಾರ್ಜುನ ಇದು ಯಾರ ಅಂಕಿತ ನಾಮ? ಅಕ್ಕ ಮಹಾದೇವಿಯರ ಅಂಕಿತ ನಾಮ ಯಾವುದು? ಚನ್ನಮಲ್ಲಿಕಾರ್ಜುನ. ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ 2 ಆಗುತ್ತೆ. ಇನ್ನು ಆದಿಕೇಶವ, ಕಾಗಿನಲ್ಲಿ ಆದಿಕೇಶವ ಯಾರ ಅಂಕಿತ ನಾಮ? ಕನಕದಾಸರದಾಗುತ್ತೆ. ಇನ್ನು ಗುಹೇಶ್ವರ ಅಲ್ಲಮ ಪ್ರಭುದ ಆಗುತ್ತೆ. ಸೊ ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ 2 ರೈಟ್ ಆನ್ಸರ್. ಚನ್ನಮಲ್ಲಿಕಾರ್ಜುನ ಅಕ್ಕ ಮಹಾದೇವಿಯರ ಅಂಕಿತ ನಾಮವಾಗಿದೆ. ಓಕೆ ಎಸ್. ಮುಂದಿನ ಪ್ರಶ್ನೆ ನೋಡಿ, ಪ್ರಶ್ನೆ ಸಂಖ್ಯೆ ಏನಿದೆ? ಆರೋಗ್ಯ ಇದರ ವಿರುದ್ಧ ಪದ, ವಿರುದ್ಧಾರ್ಥಕ ಪದ, ಅಪೋಸಿಟ್ ವರ್ಡ್ ಕೇಳಿದಾರ. ಆರೋಗ್ಯ ಪದದ ವಿರುದ್ಧಾರ್ಥಕ ಪದ ಯಾವುದು? ಅಪೋಸಿಟ್ ವರ್ಡ್ ಯಾವುದು? ಅನಾರೋಗ್ಯ, ಅಂತ್ಯಾರೋಗ್ಯ, ನಿರಾರೋಗ್ಯ, ರೋಗ. ರೋಗ ನಿರೋಗ, ರೋಗ ನಿರೋಗ ವಿರುದ್ಧಾರ್ಥಕ ಪದಗಳು. ಆರೋಗ್ಯ ಅನಾರೋಗ್ಯ ಅಪೋಸಿಟ್ ವರ್ಡ್. ಎಸ್, ವೆರಿ ಗುಡ್. ಆಪ್ಷನ್ ನಂಬರ್ 1 ರೈಟ್ ಆನ್ಸರ್. ಆರೋಗ್ಯ ಅನಾರೋಗ್ಯ ಆಗುತ್ತೆ ಸರಿಯಾದ ಉತ್ತರ ಆಪ್ಷನ್ 1. ಎಸ್, ಈ ರೀತಿಯಾಗಿ ಮಕ್ಕಳೇ ನೀವು ಈ ಒಂದು ಚಾಲೆಂಜ್ ಅವಾರ್ಡಿಗೆ ಈ ರೀತಿಯಾಗಿ ಮಲ್ಟಿಪಲ್ ಚಾಯ್ಸಲ್ಲೇ ನೀವು ಪ್ರಶ್ನೆಗಳನ್ನು ಹುಡುಕಿಕೊಂಡು ಆನ್ಸರ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ನಾವು ಈ ಥರ ಪ್ರಶ್ನೆ ಕೊಟ್ಟಾಗ ನಿಮಗೆ ಒಂದು OMR ಶೀಟ್ ಕೊಟ್ಟಿರ್ತೀವಿ. ಅದರಲ್ಲಿ 5ನೇ ಪ್ರಶ್ನೆ ಎಲ್ಲಿದೆ ಅಂತ ನೋಡ್ಕೋಬೇಕು. ಆ 5ನೇ ಪ್ರಶ್ನೆಯಲ್ಲಿ ಬರ್ತಕ್ಕಂಥ ಆಪ್ಷನಲ್ಲಿ 4 ಇರ್ತವೆ, ABCD ಅಂತಕ್ಕಂಥ 4 ಆಯ್ಕೆಗಳಿರ್ತಾವ. ಅದರಲ್ಲಿ ನಿಮ್ಗೆ ಯಾವುದು ಆಪ್ಷನ್ 1 ಐತೆ ಅಂದಮೇಲೆ ಅದಕ್ಕೆ A ಅಂತ ಇರುತ್ತೆ, ಅದಕ್ಕೆ ನೀವು ಏನಾದರೂ ಶೇಡ್ ಮಾಡಬೇಕು. ಸೊ ಓಕೆ, ಈ ರೀತಿಗೆ ಏನು ಮಾಡ್ಬೋದು ನೀವು ಪರೀಕ್ಷೆಯಲ್ಲಿ
ಪ್ರಶ್ನೆಗಳಿಗೆ ಉತ್ತರ ಹುಡುಕ್ತಾ ಹೋಗ್ಬೋದು. ಪ್ರಶ್ನೆ ಏನು ಕೇಳ್ಯಾರ ನೋಡ್ರಿ, ಊಟ ಪ್ಲಸ್ ಅನ್ನು, ಊಟವನ್ನು ಇದರಲ್ಲಿ ನಡೆದಿರುವ ಸಂಧಿ ಕಾರ್ಯ ಕೇಳಿದಾರ. ಸಂಧಿಗಳು ಕನ್ನಡ ಸಂಧಿಗಳು 3: ಲೋಪ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ ಅಂತ ಕರಿತೀವಿ. ಸ್ವರ ಸಂಧಿಗಳು ಲೋಪ ಸಂಧಿ, ಆಗಮ ಸಂಧಿ. ವ್ಯಂಜನ ಸಂಧಿಗಳು ಆದೇಶ ಸಂಧಿ, ಕನ್ನಡ ವ್ಯಂಜನ ಸಂಧಿ, ಆದೇಶ ಸಂಧಿ. ಹಾಗೆ ಇಲ್ಲಿ ಏನು ಕೇಳಿದಾರ, ಊಟ ಪ್ಲಸ್ ಅನ್ನು, ಊಟವನ್ನು ಏನಿದೆ ನೋಡ್ರಿ ಇಲ್ಲಿ, ಎಸ್, ಊಟ ಪ್ಲಸ್ ಅನ್ನು ಇದೇನಾಗುತ್ತೆ, ಇದು ಊಟವನ್ನು ಆಗುತ್ತೆ. ಏನಾಗುತ್ತೆ ನೋಡ್ರಿ, ಎಸ್, ಊಟವನ್ನು. ನೋಡಿ ಇಲ್ಲೇನಾಗಿದೆ, ಪೂರ್ವ ಪದ ಮತ್ತು ಉತ್ತರ ಪದ ಅಂತ ನೋಡ್ತಾ ಇದ್ದೀವಿ. ಓಕೆ, ಇದು ಪೂರ್ವ ಪದ, ಇದು ಉತ್ತರ ಪದವಾಗುತ್ತಾ, ಉತ್ತರ ಪದ ಆಗುತ್ತಾ. ಸಂಧಿ ಕಾರ್ಯ ನಡೆಯುವಾಗ ಉತ್ತರ ಪದದಲ್ಲಿರುವ ಸ್ವರವು ಸಂಧಿ ಪದದಲ್ಲಿ ಇಲ್ಲವಾದಾಗ, ಲೋಪವಾದರೆ, ಸಂಧಿ ಪದದಲ್ಲಿ ಲೋಪವಾದರೆ ಇದಕ್ಕೆ ನಾವೇನೈತೀವಿ, ಇದಕ್ಕೇನಂತೀವಿ ನಾವು ಲೋಪ ಸಂಧಿ ಅಂತಲೂ ಕರಿತೀವಿ. ಆದರೆ ಇಲ್ಲಿ ಏನು ಹೇಳಿದಾರೆ ಅಂದರೆ, ನೋಡಿ ಇಲ್ಲಿ ಯಾವುದೇ ಅರ್ಥ ನೋಡಿ, ಲೋಪವಾಗಿ ಅರ್ಥ ಕೆಡುವಂತಿದ್ದರೆ ಆ ಒಂದು ಸಂಧಿ ಪದದಲ್ಲಿ ಯಕಾರ ಅಥವಾ ಓಕಾರ ಆಗಮವಾಗಿ ಬಂದರೆ, ನೋಡ್ರಿ ಊಟ ಪ್ಲಸ್ ಅನ್ನು ಊಟನ್ನು ಅಂತ ಅನ್ನೋದಿಲ್ಲ. ಊಟನ್ನು ಅಂತಂದರೆ ಅರ್ಥ ಕೆಡುತ್ತೆ, ಊಟವನ್ನು ಅಂತ ಕರಿತೀವಿ. ಊಟವನ್ನು ಅಂತ ಕರೆಯುವಾಗ ಅರ್ಥ ಕೆಡತಕ್ಕಂಥ ಪಕ್ಷದಲ್ಲಿ ಏಕಾರ ಮತ್ತು ಓಕಾರ ಯಾವುದಾದ್ರೂ ಒಂದು ವ್ಯಂಜನ ಆಗಮವಾಗಿ ಬಂದರೆ ಅದಕ್ಕೆ ನಾವೇನಂತ ಕರಿತೀವಿ, ಆಗಮ ಸಂಧಿ ಅಂತ ಕರಿತೀವಿ. ಸೊ ಹಾಗಾದರೆ ಇಲ್ಲಿ ನಡೆದಿರ್ತಕ್ಕಂಥ ಸಂಧಿ ಕಾರ್ಯ ಯಾವುದು, ಊಟ ಪ್ಲಸ್ ಅನ್ನು, ಊಟವನ್ನು. ಇದು ಆಗಮ ಸಂಧಿಗೆ ಉದಾಹರಣೆ ಆಗುತ್ತೆ. ಓಕೆ, ಸೊ ಈ ರೀತಿಯಲ್ಲಿ ಏನು ಮಾಡ್ತಾರಪ್ಪ ಅಂದರೆ, ಸಂಧಿ ಕಾರ್ಯಗಳ ಮೇಲೆ ಕೂಡ ಪ್ರಶ್ನೆಗಳನ್ನು ಕೇಳಿರ್ತಾರ. ಓಕೆ, ನೆಕ್ಸ್ಟ್ ಬನ್ನಿ. ಎಸ್, ಇದ್ರ ಬಗ್ಗೆ ನಿಮ್ಗೆ ಈಗಾಗಲೇ ಗೊತ್ತಿದೆ ಮಾಹಿತಿ ಮಕ್ಕಳೇ. ನಮ್ಮ ಈ ಒಂದು ಚಾಲೆಂಜ್ ಅವಾರ್ಡ್ ಪರೀಕ್ಷೆಯಲ್ಲಿ ಬಹುಮಾನವನ್ನು ಕೂಡ ಅನೌನ್ಸ್ಮೆಂಟ್ ಮಾಡಿರ್ತೀವಿ. ಪ್ರಥಮ, ದ್ವಿತೀಯ, ತೃತೀಯ ಮತ್ತು 4, 5ನೇ ಬಹುಮಾನಗಳಿದ್ದಾವೆ. ಸೊ ಕಡ್ಡಾಯವಾಗಿ ಇಲ್ಲಿ ನಾವು ಹೇಳ್ತಕ್ಕಂಥ ಸೂಚನೆಗಳು ನೀವು ಈಗಾಗಲೇ ಪಾಲನೆ ಮಾಡಿದ್ದೀರಿ ಸಹ. ಸೊ ನೀವು ವಿಶೇಷವಾಗಿ ಹೇಳಿದ್ದೀವಿ, ಒಂದಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಸಮಾನ ಅಂಕ ಪಡೆದಲ್ಲಿ ಆ ಬಹುಮಾನಗಳನ್ನು ಸಮಾನ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಮಾತ್ರ ಹಂಚಲಾಗುತ್ತದೆ. ನೋಟ್ ದಿಸ್ ಪಾಯಿಂಟ್. ಅದೇ ರೀತಿಯಾಗಿ ಇನ್ನು ಯಾವ್ಯಾವ ಮಕ್ಕಳು ತಮ್ಮ ಹೆಸರನ್ನು ಇನ್ನೂ ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಈ ಒಂದು ಪರೀಕ್ಷೆಗೆ, ವಿದ್ಯಾರ್ಥಿ ಹೆಸರು, ತಂದೆ ಹೆಸರು, ತರಗತಿ, ಶಾಲೆ ಹೆಸರು, ವಿಳಾಸ, ಮೊಬೈಲ್ ನಂಬರನ್ನು ಟೈಪ್ ಮಾಡಿ 8217650718 ಈ ನಂಬರಿಗೆ ನೀವು ಕಳಿಸೋದ್ರ ಮುಖಾಂತರ ನೀವು ಕೂಡ ರಿಜಿಸ್ಟರ್ ಮಾಡ್ಕೋಬಹುದು. ಓಕೆ, ಇನ್ನೇನು ಕೆಲವೇ ದಿನಗಳಲ್ಲಿ ಎಕ್ಸಾಮ್ ಬರ್ತಾ ಇದ್ದಾವೆ. ಸೊ ಹಾಗಾಗಿ ಮನೆಯಲ್ಲಿ ಪ್ರಿಪೇರ್ ಆಗ್ತಾ ಇರ್ರಿ. ಸೊ ಎಕ್ಸಾಮ್ ಬರೆಯೋದಕ್ಕೆ ರೆಡಿ ಆಗಿರಿ. ಓಕೆ, ನೆಕ್ಸ್ಟ್ ಪ್ರಶ್ನೆ ಬನ್ನಿ. ಏನು ಹೇಳಿದ ಪ್ರಶ್ನೆ ನೋಡಿ, ಗಂಡಸು ಅಥವಾ ಹೆಂಗಸು ಎಂಬ ಅರ್ಥದಿಂದ ಬಳಕೆಯಾಗದ ಪದಗಳಿಗೆ ಏನಂತ ಕರಿತೀವಿ ಅಂದರೆ, ಒಂದು ಪದವನ್ನು ಬಳಕೆ ಮಾಡಿದಾಗ ಗಂಡಸು ಅನ್ನುವ ಅರ್ಥನ ಬರಲಿಲ್ಲ ಅಥವಾ ಹೆಂಗಸು ಅನ್ನುವ ಅರ್ಥ ಬರಲಿಲ್ಲ. ಹಾಗಾದರೆ ಅಂಥ ಪದಗಳಿಗೆ ನಾವು ಏನಂತ ಕರಿತೀವಿ ಅಂತ ಪ್ರಶ್ನೆ ಕೇಳಿದಾರೆ. ಸೊ ಅಂಥ ಪದಗಳಿಗೆ ನಾವೇನ್ತೀವಿ, ಪುಲ್ಲಿಂಗ ಅಂತ ಕರಿತೀವನ, ನಪುಂಸಕಲಿಂಗ ಅಂತ ಕರಿತೀವನ, ಸ್ತ್ರೀಲಿಂಗ ಅಂತ ಕರಿತೀವನ, ಅನ್ಯಲಿಂಗ ಅಂತ ಕರಿತೀವನ. ಎಸ್, ಗಂಡಸು ಅನ್ನೋ ಅರ್ಥ ಬಂತಪ್ಪ ಅಂದರೆ ರಾಮನು ಅಂತ ಬಂದರೆ, ಓ ರಾಮನು ಅಂದರೆ ಪುಲ್ಲಿಂಗ, ರಾಣಿಯು ಹುಡುಗಿ ಬಂತು ಸ್ತ್ರೀಲಿಂಗ, ರಾಮನೂ ಬರಲಿಲ್ಲ, ರಾಣಿಯೂ ಬರಲಿಲ್ಲ. ಹಾಗೇನಾಗಿತ್ತು, ಕತ್ತೆ, ಹಂದಿ ಅಂತ ಕರಿತೀವಿ, ನಾಯಿ ಅಂತ ಕರಿತೀವಿ, ಎಮ್ಮೆ ಅಂತ ಕರಿತೀವಿ, ಹೌದಿಲ್ಲ. ಸೊ ಈ ರೀತಿಯಾಗಿ ಸಿಂಹ, ಚಿರತೆ ಈ ರೀತಿಯ ಪದಗಳ ಬಳಕೆ ಆದಾಗ ಇಲ್ಲಿ ಹೆಣ್ಣು ಯಾವುದು ಗಂಡು ಯಾವುದು ಗೊತ್ತಾಗಲಿಲ್ಲ. ಅಂಥ ಸಂದರ್ಭದಲ್ಲಿ ನಾವು ಇವುಗಳಿಗೆ ಏನಂತ ಕರಿತೀವಿ, ನಪುಂಸಕ ಲಿಂಗಗಳು ಅಂತ ಕರಿತೀವಿ. ನಪುಂಸಕ ಲಿಂಗಗಳು, ಹೆಣ್ಣು ಅಥವಾ ಗಂಡು ಅಂತಕ್ಕಂಥ ಪದ ನಮಗೆ ಆ ಪದವನ್ನು ಬಳಕೆ ಮಾಡಿದಾಗ ಯಾವುದು ಗೊತ್ತಾಗಲಿಲ್ಲ ಅಂದರೆ ಆಗ ಅದಕ್ಕೆ ಏನಂತೀವಿ ನಾವು ನಪುಂಸಕ ಲಿಂಗಗಳು ಅಂತ ಕರಿತೀವಿ. ಸೊ ಸರಿಯಾದ ಉತ್ತರ ಆಪ್ಷನ್ 2 ರೈಟ್ ಆನ್ಸರ್. ಓಕೆ, ಮುಂದಿನ ಪ್ರಶ್ನೆ ನೋಡಿ, ಟೋಪಿ ಹಾಕು ಈ ನುಡಿಗಟ್ಟಿನ ಅರ್ಥ ಏನು? ಟೋಪಿ ಹಾಕೋದಂದ್ರೆ ಏನು? ಕ್ಯಾಪ್ ತಗೊಂಡು ತಲೆ ಮೇಲೆ ಹಾಕ್ಕೊಳ್ಳೋದಾ? ಅಲ್ಲ. ಟೋಪಿ ಹಾಕೋದಂದ್ರೆ ಏನು? ಮೋಸ ಮಾಡೋದು, ಚಳ್ಳೆ ಹಣ್ಣು ತಿನ್ನಿಸು ಅಂತ ಕರಿತೀವಿ. ಸೊ ಅಂದರೆ ಟೋಪಿ ಹಾಕಂದ್ರೆ ಏನು? ಮೋಸ ಮಾಡು ಅಂತ ಅರ್ಥ. ಇದೇನು ಇಲ್ಲಿ? ಎಸ್, ವೆರಿ ಗುಡ್. ಆಪ್ಷನ್ ನಂಬರ್ 1 ರೈಟ್ ಆನ್ಸರ್. ಟೋಪಿ ಹಾಕಂದ್ರೆ ಏನು? ಮೋಸ ಮಾಡು. ಆಪ್ಷನ್ ನಂಬರ್ 1 ರೈಟ್ ಆನ್ಸರ್. ಮೋಸ ಮಾಡಂದ್ರೆ ಏನು? ಟೋಪಿ ಹಾಕು ಅಂತ ಅರ್ಥ. ಓಕೆ, ನೋಡಿ ನೆಕ್ಸ್ಟ್. ಪತ್ರ ಲೇಖನದಲ್ಲಿ ನೀವು ಪತ್ರ ಬರೆಯುವಾಗ ನೀವು ತಾಯಿಗೆ ಪತ್ರವನ್ನು ಬರೆಯುವಾಗ ಏನಂತ ಬರೆಸ್ತೀರಪ್ಪ? ಯಾವ ಶಬ್ದವನ್ನು ಬಳಕೆ ಮಾಡ್ತೀರಿ? ತಾಯಿಗೆ ಪತ್ರ ಬರಿತಾ ಇದೀವಿ, ಹಾಗಾದ್ರೆ ಏನಂತ ಯಾವ ಪದವನ್ನು ಬಳಕೆ ಮಾಡ್ತೀರಿ ನೀವು?
ತೀರ್ಥರೂಪನ, ಪೂಜ್ಯನ, ಅಥವಾ ಮಾತೃಶ್ರೀನ ಅಥವಾ ಮಾತೃಶ್ರೀ ಸಮಾನನ? ತಾಯಿಗೆ ಪತ್ರ ಬರೆಯುವಾಗ ನೀವು ಬಳಸ್ತಕ್ಕಂಥ ಸಂಬೋಧನೆ ಏನಂದರೆ ನೋಡಿ, ತೀರ್ಥರೂಪ ಅಂದರೆ ತಂದೆಗೆ ಬರೆಯುವಾಗ ನಾವು ತೀರ್ಥರೂಪ ಅಂತ ಕರಿತೀವಿ. ತಂದೆಗೆ ಪತ್ರ ಬರಿತಾ ಇದ್ರೆ ನಾವೇನ್ತೀವಿ? ತೀರ್ಥರೂಪ ಅಂತ ಕರಿತೀವಿ. ಇನ್ನು ಪೂಜ್ಯ ಅಂತ ಬರೆಯಲ್ಲ. ಯಾರಿಗೆ ಬರಿತೀವಿ? ಗುರುಗಳಿಗೆ ಅಥವಾ ಶಿಕ್ಷಕರಿಗೆ ನಾವೇನಿತೀವಿ? ಪೂಜ್ಯರು ಅಂತ ಕರಿತೀವಿ. ಅದೇ ರೀತಿ ಮಾತೃಶ್ರೀ ಅಂದರೆ ಯಾರು? ತಾಯಿಗೆ ನಾವೇನಿತೀವಿ? ಮಾತೃಶ್ರೀ ಅಂತ ಕರಿತೀವಿ. ಮಾತೃಶ್ರೀ ಸಮಾನ ಅಂದರೆ ಯಾರು? ಚಿಕ್ಕಮ್ಮ ಅಥವಾ ದೊಡ್ಡಮ್ಮನಿಗೆ. ಹೌದಿಲ್ಲ? ಚಿಕ್ಕಮ್ಮ ಅಥವಾ ದೊಡ್ಡಮ್ಮನಿಗೆ ನಾವೇನು ಮಾಡ್ತೀವಿ? ಮಾತೃಶ್ರೀ ಸಮಾನ ಅಂತ ಅವರಿಗೆ ಸಂಬೋಧನೆ ಮಾಡ್ತೀವಿ ಪತ್ರ ಬರೆಯುವಾಗ. ಸೊ ಹಾಗಾದರೆ ತಾಯಿಗೆ ಬರೆಯುವಾಗ ಪತ್ರ ಲೇಖನದಲ್ಲಿ ಮಾತೃಶ್ರೀ ಅವರಿಗೆ ಅಂತ ಬರಿತೀವಿ. ಸೊ ಆಪ್ಷನ್ 3 ರೈಟ್ ಆನ್ಸರ್. ಓಕೆ, ಎಸ್. ಮುಂದಿನ ಪ್ರಶ್ನೆ ನೋಡು. ನಾನು ಮನೆಗೆ ಹೋಗುವೆನು, ಈ ವಾಕ್ಯವಿರ್ತಕ್ಕಂಥ ಕಾಲ ಯಾವುದು? ಹೋಗುವೆನು, ವಕಾರ ಬಂದಿದೆ. ವ ಅಂದರೆ ಕಾಲಗಳು 3 ಯಾವುದು? ಭೂತಕಾಲ, ವರ್ತಮಾನ ಕಾಲ ಮತ್ತು ಭವಿಷ್ಯತ್ ಕಾಲ. ಎಸ್, ಭೂತ, ವರ್ತಮಾನ, ಭವಿಷ್ಯತ್ ಕಾಲ. ನೋಡ್ರಿ, ಭೂತಕಾಲದ ಆಖ್ಯಾತ ಪ್ರತ್ಯಯ ದ ಬರುತ್ತೆ. ಹೌದಿಲ್ಲ? ದ ಬರುತ್ತೆ. ಭವಿಷ್ಯತ್ ಕಾಲದ ಆಖ್ಯಾತ ಪ್ರತ್ಯಯ ಭವಿಷ್ಯತ್ ಕಾಲ. ಹೌದಾ? ಯಶ್. ಭವಿಷ್ಯತ್ ಕಾಲದ ಆಖ್ಯಾತ ಪ್ರತ್ಯಯ ವ ಅಥವಾ ವ ಬರಬೇಕು ಪ್ರತ್ಯಯಗಳು. ಭವಿಷ್ಯತ್ ಕಾಲ. ಇನ್ನೊಂದು ವರ್ತಮಾನ ಕಾಲ. ಎಸ್, ವರ್ತಮಾನ ಅಂದ್ರೆ ಏನು? ಪ್ರೆಸೆಂಟ್ ನಡೀತಿರಬೇಕು. ವರ್ತಮಾನ ಕಾಲ. ಎಸ್, ವರ್ತಮಾನ ಕಾಲ ಅಂದ್ರೆ ಏನು? ಪ್ರೆಸೆಂಟ್ ನಡೆಯುವ ಕ್ರಿಯೆ. ಇದಕ್ಕೆ ಉತ್ತ ಅಂತ ಕರಿತೀವಿ. ಉತ್ತ. ಓಕೆ. ಸೊ ಯಾವುದೇ ಒಂದು ಕ್ರಿಯಾಪದ ಆಗಬೇಕಾದರೆ ಆ ಕ್ರಿಯಾಪದದಲ್ಲಿ ಧಾತು ಇರಬೇಕು, ಕಾಲಸೂಚಕ ಪ್ರತ್ಯಯ ಇರಬೇಕು ಮತ್ತು ಆಖ್ಯಾತ ಪ್ರತ್ಯಯ ಇರಬೇಕು. ಈ 3 ಪದಗಳಿದ್ದಾಗ ಮಾತ್ರ ಅದು ಒಂದು ಕ್ರಿಯಾಪದ ಆಗೋದಕ್ಕೆ ಸಾಧ್ಯ. ಭೂತಕಾಲ ಅಂದರೆ ಕ್ರಿಯೆ ಹಿಂದೆ ಈಗಾಗಲೇ ನಡೆದು ಹೋಗಿದೆ. ಏನಿದೆ ನೋಡ್ರಿ, ಹೋಗುವೆನು, ಹೋದನು ಮುಗಿದೋಯ್ತು ಆಲ್ರೆಡಿ. ಹೋದರು ಕಂಪ್ಲೀಟ್, ಕಾಲ ಕ್ರಿಯೆ ಕಂಪ್ಲೀಟ್ ಆಗಿದೆ, ಭೂತಕಾಲ. ಇನ್ನು ಭವಿಷ್ಯತ್ ಕಾಲ ಅಂದ್ರೆ ಏನು? ಹೋಗುವರು ಅಂದರೆ ಇನ್ನೂ ಕ್ರಿಯೆ ನಡೆದಿಲ್ಲ, ಮುಂದೆ ನಡಿಬಹುದು, ಮುಂದೆ ಕ್ರಿಯೆ ನಡೆಯಬಹುದು, ಇನ್ನೂ ಕ್ರಿಯೆ ನಡೆದಿಲ್ಲ. ಸೊ ಮುಂದೆ ನಡೆಯುತ್ತೆ ಅನ್ನೋದನ್ನು ಇವಾಗಲೇ ಊಹೆ ಮಾಡಿ ಹೇಳುವುದಕ್ಕೆ ನಾವೇನಂತೀವಿ? ಭವಿಷ್ಯತ್ ಕಾಲ ಅಂತ ಕರಿತೀವಿ. ಇನ್ನು ವರ್ತಮಾನ ಕಾಲ ಅಂದ್ರೆ ಏನು? ಕ್ರಿಯೆ ಇವಾಗ ನಡೀತಾ ಇದೆ. ಹೋಗುತ್ತಾರೆ, ತಿನ್ನುತ್ತಾರೆ, ಮಲಗುತ್ತಾರೆ ಅಂದರೆ ಕ್ರಿಯೆ ಈ ಸದ್ಯ ನಡಿಬೇಕು. ಅಂಥ ಪದಗಳು ನಾವೇನಿತೀವಿ? ವರ್ತಮಾನ ಕಾಲ ಅಂತ ಕರಿತೀವಿ. ಸೊ ಹಾಗಾದ್ರೆ ಇಲ್ಲಿ ನೋಡಿ, ಇಲ್ಲಿ ಈ ಕ್ರಿಯಾಪದದಲ್ಲಿ ನಾನು ಮನೆಗೆ ಹೋಗುವೆನು ಅನ್ನೋದು ಕ್ರಿಯಾಪದ. ಇಲ್ಲಿ ಉತ್ತ ಅನ್ನೋದು ಕಾಲಸೂಚಕ ಪ್ರತ್ಯಯ ಇಲ್ಲ, ದ ಅಂತಕ್ಕಂಥ ಕಾಲಸೂಚಕ ಪ್ರತ್ಯಯ ಇಲ್ಲ. ಬಟ್ ಗ ವ್ಯಂಜನಕ್ಕೆ ಊ ಸ್ವರ ಸೇರಿದೆ. ಹಾಗಾದ್ರೆ ಏನಾಯ್ತು? ಗು ಆಯ್ತು, ವ ಬಂತಿಲ್ಲ. ಹಾಗಾದ್ರೆ ಯಾವುದಿದು? ಎಸ್, ಭವಿಷ್ಯತ್ ಕಾಲಕ್ಕೆ ಸೇರಿದಂಥ ವಾಕ್ಯ ಇದು. ಆಪ್ಷನ್ ನಂಬರ್ 2 ರೈಟ್ ಆನ್ಸರ್. ಭವಿಷ್ಯತ್ ಕಾಲಕ್ಕೆ ಸೇರಿದಂಥ ವಾಕ್ಯ ಇದು. ಆಪ್ಷನ್ ನಂಬರ್ 2 ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಪ್ರಶ್ನೆ. ಎಸ್ ಮಕ್ಕಳೇ, ಇದಾಗಿತ್ತು ಇವತ್ತಿನ ಈ ನಮ್ಮ ತರಗತಿ. ಎಸ್ ಮಕ್ಕಳೇ, ಈಗಾಗಲೇ ನಿಮಗೆ ತಿಳಿದಿರುವ ಹಾಗೆ ಈ ನಮ್ಮ ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಸಿಂಧನೂರಿನ ಅಧಿಕೃತ ಉಪಶಾಖೆ ಆಗಿರ್ತಕ್ಕಂಥ ಈ ಒಂದು ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಗುಡ್ದೂರು, ಈ ನಮ್ಮ ಸಂಸ್ಥೆ ಗುಡ್ದೂರಿನಲ್ಲಿ ಸ್ವಾಮಿ ವಿವೇಕಾನಂದ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಸೊ ಮಕ್ಕಳ, ನೀವು ಕೂಡ ಈ ನಮ್ಮ ಸಂಸ್ಥೆಯಲ್ಲಿ ನೀವು ಜಾಯ್ನ್ ಆಗಬೇಕಂದ್ರೆ ಇಲ್ಲಿ ಕಾಣ್ತಕ್ಕಂಥ ನಂಬರ್ 8217650718 ಈ ನಂಬರನ್ನು ನೋಟ್ ಮಾಡ್ಕೋರಿ. ನೀವು ಕೂಡ ನಮ್ಮ ಸಂಸ್ಥೆಯಲ್ಲಿ ಜಾಯ್ನ್ ಆಗಿ ನೀವು ಕೂಡ ಈ ನವೋದಯ, ಸೈನಿಕ, ಅಳಿಕೆ, ಮುದ್ದೆನಹಳ್ಳಿ ಬೇರೆ ಬೇರೆ ವಸತಿ ಶಾಲೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ತೆಗೆದುಕೊಂಡು ಸೆಲೆಕ್ಟ್ ಆಗ್ಬೋದು. ನಿಮ್ಮ ಜೀವನವನ್ನು ರೂಪಿಸಿಕೊಳ್ಳಬಹುದು. ನೀವು ನಮ್ಮ ಜೊತೆ ಹೀಗೆ ಸದಾ ಕಾಂಟ್ಯಾಕ್ಟಲ್ಲಿ ಇರಬೇಕಪ್ಪ ಅಂದರೆ ನಾವು ಮಾಡಿದಂಥ ವಿಡಿಯೋಗಳು ನಿಮಗೆ ಮೊದಲ ಬಾರಿಗೆ ನೋಟಿಫಿಕೇಷನ್ ರೂಪದಲ್ಲಿ ಬರಬೇಕಂದ್ರೆ ಮಕ್ಕಳೇ ನೀವು ಒಂದು ಮಾಡಬೇಕು, ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೋಗಿ ಅಲ್ಲಿ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿಂಧನೂರು ಅಂತ ಟೈಪ್ ಮಾಡಿ ನಮ್ಮ ಚಾನಲ್ ಓಪನ್ ಆಗುತ್ತೆ. ಅಲ್ಲಿ ನಮ್ಮ ಹಲವಾರು ವಿಡಿಯೋಗಳು ಓಪನ್ ಆಗ್ತಾವ. ಆ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿದರೆ ನಾವು ಮಾಡಿದಂಥ ವಿಡಿಯೋಗಳು ಮೊದಲೇ ಬಾರಿಗೆ ನೋಟಿಫಿಕೇಷನ್ ರೂಪದಲ್ಲಿ ನಿಮಗೆ ಬರ್ತಾವ. ಸೊ ಹೀಗೆ ನೀವೇನು ಮಾಡ್ಬೋದು, ನಮ್ಮ ಕ್ಲಾಸಸ್ಗಳನ್ನು ಉಚಿತವಾಗಿ ನೀವು ಕೂಡ ನೋಡ್ಬೋದು, ವೀಕ್ಷಿಸಬಹುದು. ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಬಹುದು. ಇನ್ಯಾಕೆ ಥರ ಮಾಡ್ತಾ ಇದ್ದೀರಾ? ಬೇಗ ಯೂಟ್ಯೂಬ್ಗೆ ಹೋಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬರ್ ಮಾಡಿ ನೀವು ಕೂಡ ಹೆಚ್ಚು ಅಂಕಗಳನ್ನು ಗಳಿಸಿ. ಸೊ ಚಾಲೆಂಜ್ ಗುಡ್ದೂರು ಕ್ಲಾಸಸ್ಗೂ ಕೂಡ ನೀವು ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಭಾಗವಹಿಸ್ತಾರ ಅಂತ ನಾನು ಭಾವಿಸುತ್ತಾ ಮುಂದಿನ ತರಗತಿಯಲ್ಲಿ ಮತ್ತೆ ಬೇರೆ
ವಿಷಯಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ತೆಗೆದುಕೊಂಡು ನಿಮ್ಮ ಮುಂದುಗಡೆಗೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.